ಹಾಂ ಹೇಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ನೋಡ್ತಾ ಹೋದರೆ 2007. ಸೊ 2007 2 ಸರಿ ಎಕ್ಸಾಮ್ ಕಂಡಕ್ಟ್ ಆಗಿತ್ತು PSTR. ಸೊ ಅದರಲ್ಲಿ ಫಸ್ಟ್ ಒಂದು ವಿಡಿಯೋ 2007 ಒಂದು ಅಪ್ಲೋಡ್ ಮಾಡಿದ್ದೀನಿ. ಸೊ ಇದು 10ನೇ ತಿಂಗಳಲ್ಲಿ ಮತ್ತೆ ಕಂಡಕ್ಟ್ ಆಗುತ್ತೆ 2007. ಸೊ ಅದೆರಡನೇ ವಿಡಿಯೋ ಆಗಿರುತ್ತೆ. ಇದು ಬಂದು GK ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಸ್ನೇಹಿತರೆ, ಫಸ್ಟ್ ಕ್ವಶನ್ ನೋಡ್ತಾ ಹೋದರೆ ಜುಂಬಾ ಲಹರಿಯವರ ಈ ಪುಸ್ತಕಕ್ಕೆ ಪುಲಿಟ್ಜರ್ ಕಾದಂಬರಿ ಪುರಸ್ಕಾರ ದೊರೆತಿದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ಏನಿದೆ, ದಿ ಮಾಲ್ಗುಡಿ ಡೇಸ್, ದಿ ನೇಮ್ ಸೇಕ್, ದಿ ಮ್ಯಾಜಿಕ್ ಬ್ಯಾರಲ್, ಇಂಟರ್ಪ್ರಿಟರ್ ಆಫ್ ಮೆಲಡೀಸು. ಸೊ ಇಲ್ಲಿ ನಾವು ಯಾವುದು ಆಯ್ಕೆ ಮಾಡಬೇಕಂತಂದರೆ ಜುಂಬಾ ಲಹರಿಯವರ ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡೆದಂತಹ ಕಾದಂಬರಿ ಯಾವುದು ಅನ್ನೋದು ಪ್ರಶ್ನೆ ಆಗಿದೆ. ಸೊ ಫಸ್ಟ್ಗೆ ನೋಡ್ತಾ ಹೋದರೆ ದಿ ಮಾಲ್ಗುಡಿ ಡೇಸ್ ಇದೊಂದು ಮೂವಿಯಾಗಿ ಸಹ ಕನ್ವರ್ಟ್ ಆಗಿದೆ. ಇದು ಬಂದು ಆರ್ ಕೆ ನಾರಾಯಣ್ ರವರು ಬರೆದಿರ್ತಕ್ಕಂಥದ್ದು 1943 ಬರೆದಿರ್ತಕ್ಕಂಥ ಒಂದು ನಾವೆಲ್ ಅಥವಾ ಪುಸ್ತಕ ಅಂತ ಹೇಳ್ಬೋದು, ದಿ ಮಾಲ್ಗುಡಿ ಡೇಸ್. ಇದು ಮೂವಿಗೆ ಕನ್ವರ್ಟ್ ಆಗಿದೆ. ಆ್ಯಂಡ್ ದಿ ನೇಮ್ ಸೇಕ್ ಅಂತಕ್ಕಂಥದ್ದು ಹಿಂದಿಯೋ ಇದು ಸಹ ಜುಂಬಾ ಲಹರಿ ಅವರು ಬರೀತಾರೆ. ಜುಂಬಾ ಲಹರಿ ಅವರು ಬರೆದಿರ್ತಕ್ಕಂಥದ್ದು. ದಿ ಮ್ಯಾಜಿಕ್ ಬ್ಯಾರಲ್ ಬಂದು ಬರ್ನಾರ್ಡ್ ಮಲಮುದ್ ಅಂತಕ್ಕಂಥವ್ರು ಈ ಒಂದು ಪತ್ರಿಕೆನ ಪಬ್ಲಿಷ್ ಮಾಡ್ತಾರೆ. ಇನ್ನು ಇಂಟರ್ಪ್ರಿಟರ್ ಆಫ್ ಮೆಲೋಡೀಸ್ ಬಂದು ಜುಂಬಾ ಲಹರಿ. ಸೊ ಹೀಗಿರಬೇಕಾದ್ರೆ ಸೊ ಈ ಫಸ್ಟ್ ಒಂದು ಮತ್ತು ಥರ್ಡ್ ಒಂದು ಬರೋದಿಲ್ಲ. ದ ನೇಮ್ ಸೇಕ್ ಮತ್ತು ಇಂಟರ್ಪ್ರಿಟರ್ ಆಫ್ ಮೆಲೋಡೀಸ್ ಎರಡೂ ಸಹ ಜುಂಬಾ ಲಹರಿ ಅವರು ಬರೆದಿರ್ತಕ್ಕಂಥದ್ದೇ ಸ್ನೇಹಿತರೆ. ಬಟ್ ಇಲ್ಲಿ ಪುಲಿಟ್ಜರ್ ಪ್ರಶಸ್ತಿಯನ್ನು ಪುರಸ್ಕಾರ ಅಂತ ಅಂದ್ಕೊಟ್ಟಂಥ ಒಂದು ಕಾದಂಬರಿ ಅಂತ ಹೇಳಿದ್ರೆ ಇಂಟರ್ಪ್ರಿಟರ್ ಆಫ್ ಮೆಲೋಡೀಸ್. ಸೊ ಇದು 1999 ರೈಟ್ ಅಂದರೆ ಬರೀತಾರೆ. ಆ್ಯಂಡ್ 2000 ಇದಕ್ಕೆ ಪುಲಿಟ್ಜರ್ ಪ್ರಶಸ್ತಿ ಸಿಗ್ತಕ್ಕಂಥದ್ದು ಆಗಿರುತ್ತೆ. 1999 ಇದನ್ನು ಪಬ್ಲಿಷ್ ಮಾಡ್ತಕ್ಕಂಥದ್ದು, 2000 ಪುಲಿಟ್ಜರ್ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥ ಒಂದು ಕಾದಂಬರಿ ಇದಾಗಿರುತ್ತೆ. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ 4 ಇಂಟರ್ಪ್ರಿಟರ್ ಆಫ್ ಮೆಲೋಡೀಸ್ ಬಂದು ಜುಂಬಾ ಲಹರಿ ಅವರಿಗೆ ಪುಲಿಟ್ಜರ್ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಒಂದು ಕಾದಂಬರಿ ಆಗಿರುತ್ತೆ. ಸೊ ಡೆಫಿನೆಟ್ ಆಗಿ ಸ್ನೇಹಿತರೆ ಒಂದು ಕ್ವೆಶನ್ ಕೇಳ್ತಾರೆ PSTR ಅಲ್ಲಿ, ಒಂದು ಬುಕ್ಗೆ ಸಂಬಂಧಪಟ್ಟಂತೆ ಆಥರ್ ಮತ್ತು ಬುಕ್ಗೆ ಸಂಬಂಧಪಟ್ಟಂತೆ 1 ಮಾರ್ಕ್ಸ್ ಡೆಫಿನೆಟ್ ಆಗಿ ಕೇಳ್ತಾರೆ. ಆ್ಯಂಡ್ ನೆಕ್ಸ್ಟು, ಸುಪ್ರಸಿದ್ಧ ಹವಾಮಹಲ್ ಅರಮನೆಯು ಭಾರತದ ಈ ನಗರದಲ್ಲಿದೆ. ಉದಯಪುರ, ಜೈಪುರ, ಕೋಲ್ಕತ್ತಾ, ನವದೆಹಲಿ. ಹವ ಮೀನ್ಸ್ ಗಾಳಿ ಅಂತ ಹೇಳ್ತೀವಿ, ಹೌದಲ್ವಾ? ಸೊ ಹವ ಮೀನ್ಸ್ ಗಾಳಿ ಆಗಿರ್ಬೋದು, ಅಥವಾ ಈ ಒಂದು ವಾಯುವಿನ ಅರಮನೆ ಅಂತ ಹೇಳ್ಬಹುದು. ಓಕೆ, ಸೊ ಹೀಗಿರಬೇಕಾದ್ರೆ ಹವಾಮಹಲ್ ಎಲ್ಲಿ ಕಂಡು ಬರುತ್ತೆ ಅಂತ ನಾವು ನೋಡ್ತಾ ಹೋದ ಸ್ನೇಹಿತರೆ, ರಾಜಸ್ಥಾನದ ಕ್ಯಾಪಿಟಲ್ ಅಂತ ಜೈಪುರದಲ್ಲಿ ಕಂಡು ಬರ್ತಕ್ಕಂಥದ್ದು. ರಾಜಸ್ಥಾನದ ಕ್ಯಾಪಿಟಲ್ ಜೈಪುರ ಅಂತ ಹೇಳ್ತೀವಿ. ಸೊ ಜೈಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹವಾಮಹಲ್ ಆಗಿರುತ್ತೆ. ಇದು 5 ಅಂತಸ್ತಿನ ಮಹಡಿಯನ್ನು ಹೊಂದಿರತಕ್ಕಂಥದ್ದು. 5 ಅಂತಸ್ತಿನ ಮಹಡಿ ಇದಾಗಿರುತ್ತೆ. ಆ್ಯಂಡ್ ಈ ಒಂದು ಮಹಡಿ ಏನಿದೆಯೋ ಇದು ಬಂದು ಈ ಒಂದು ಹಿಂದೂ ದೇವರಾದಂಥ ಕೃಷ್ಣ ಏನಿದಾರೋ ಕೃಷ್ಣನ ಕಿರೀಟದ ಒಂದು ವಿನ್ಯಾಸ ಅಥವಾ ಆಕಾರದಲ್ಲಿ ಈ ಒಂದು ಹವಾಮಹಲನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದಾಗಿದೆ. ಇದನ್ನು ಕಟ್ಟಿಸ್ತೋರು ಯಾರು ಅಂತ ಹೇಳಿದ್ರೆ ಸ್ನೇಹಿತರೆ, ಮಹಾರಾಜರಂತ ಸವಾಯಿ ಪ್ರತಾಪ್ ಸಿಂಗ್ ರವರು ಈ ಒಂದು 1799 ಮಹಾರಾಜರು ಪ್ರತಾಪ್ ಸಿಂಗ್ ರವರು ಕಟ್ಟಿಸ್ತಾರೆ. ಆ್ಯಂಡ್ ಇದರ ಒಂದು ವಿನ್ಯಾಸವನ್ನು ಮಾಡೋದು ವೆರಿ ಇಂಪಾರ್ಟೆಂಟು, ಲಾಲ್ ಚಂದ್ ಉಸ್ತಾದ್. ಸೊ ಇವರು ಇದರ ಒಂದು ಆಕಾರ ಏನಿದೆಯೋ ವಿನ್ಯಾಸವನ್ನು ರಚನೆ ಮಾಡಿಕೊಡ್ತಕ್ಕಂಥವ್ರು ಲಾಲ್ ಚಂದ್ ವಿನ್ಯಾಸರಾಗಿರ್ತಾರೆ. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳಿದರೆ ಇದು ಕೃಷ್ಣನ ಕಿರೀಟದ ಒಂದು ಆಕಾರವನ್ನು ಹೊಂದಿರತಕ್ಕಂಥ ಒಟ್ಟು 5 ಅಂತಸ್ತಿನ ಮಹಡಿ ಇದಾಗಿರುತ್ತೆ. ಓಕೆ, ಸೊ ಹವಾಮಹಲ್ ಇದ್ಕೊಂಡು ಬರ್ತಕ್ಕಂಥದ್ದು ಜೈಪುರದಲ್ಲಿ. ಆ್ಯಂಡ್ ನೆಕ್ಸ್ಟು, ಭಾರತದ ಈ ರಾಜ್ಯದಲ್ಲಿ ಕಥಕ್ಕಳಿ ನೃತ್ಯ ಜನಿಸಿತು. ಎಲ್ಲಿ? ತಮಿಳುನಾಡು, ಆಂಧ್ರ ಪ್ರದೇಶ, ಕೇರಳ, ಉತ್ತರ ಪ್ರದೇಶ. ಕಥಕ್ಕಳಿ ನೃತ್ಯ ಎಲ್ಲಿ ಫೇಮಸ್ ಅಂತ ನೋಡ್ತಾ ಹೋದಾಗ, ಸೊ ತಮಿಳುನಾಡಿನ ನೋಡ್ತಾ ಹೋದ ಸ್ನೇಹಿತರೆ ಭರತನಾಟ್ಯಂ ಅಂತಕ್ಕಂಥದ್ದು ತುಂಬಾ ಫೇಮಸ್ಸು. ಭರತನಾಟ್ಯಂ. ಓಕೆ, ಸೊ ತಮಿಳ್ನಾಡಲ್ಲಿ ಭರತನಾಟ್ಯಂ ನೋಡ್ತಾ ಹೋಗ್ತೀವಿ. ಇನ್ನು ಆಂಧ್ರ ಪ್ರದೇಶ ನೋಡ್ತಾ ಹೋದರೆ ಕುಚಿಪುಡಿ ಬರುತ್ತೆ. ಓಕೆ, ಉತ್ತರ ಪ್ರದೇಶ ನೋಡ್ತಾ ಹೋದರೆ ಕಥಕ್ ಬರುತ್ತೆ. ಕೇರಳ ಬಂದು ಕಥಕ್ಕಳಿ ಮತ್ತು ಮೋಹಿನಿಯಟ್ಟಂ. ಓಕೆ, ಸೊ ಹೀಗಿರಬೇಕಾದ್ರೆ ಕಥಕ್ಕಳಿ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಕೇರಳದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಆಗಿರುತ್ತೆ. ಆಪ್ಷನ್ 3 ಕೇರಳದ ಒಂದು ಕ್ಲಾಸಿಕಲ್ ಡ್ಯಾನ್ಸ್ ಬಂದು ಕಥಕ್ಕಳಿ ಆ್ಯಂಡ್ ಮೋಹಿನಿಯಟ್ಟಂ. ಆ್ಯಂಡ್ ನೆಕ್ಸ್ಟು, ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವ ಸ್ಥಳ ಯಾವುದು? ಲಂಡನ್, ಬ್ರಸೆಲ್ಸ್, ನ್ಯೂಯಾರ್ಕ್ ಮತ್ತು ವಾಷಿಂಗ್ಟನ್.
ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರುವಂಥ ಒಂದು ಸ್ಥಳ ಯಾವುದು? ಸೊ ಫಸ್ಟ್ ಆಪ್ಷನ್ ಏನಿದೆ ಲಂಡನ್ ಅಂತ ತೊಗೊಂಡ ಸ್ನೇಹಿತರೆ, ಲಂಡನ್ ಬಂದು ಇಂಗ್ಲೆಂಡಲ್ಲಿ ಇರ್ತಕ್ಕಂಥದ್ದು. ಸೊ ಆನ್ಸರ್ ಲಂಡನ್ ಅಲ್ಲ, ಬಟ್ ಲಂಡನ್ ಬಗ್ಗೆ ಫಸ್ಟ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ ನಾನು. ಲಂಡನ್ನಲ್ಲಿ 1948 ಸ್ಥಾಪನೆ ಆಗುತ್ತೆ. ಯಾವುದಂತ ಹೇಳಿದ್ರೆ IMO ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಮಾರಿಟೈಮ್ ಆರ್ಗನೈಜೇಷನ್ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ. ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ. ಓಕೆ, ಸೊ ಇದು 1948 ಸ್ಥಾಪನೆ ಆಗುತ್ತೆ. ಅದು ಇಂಗ್ಲೆಂಡ್ನ ಲಂಡನ್ನಲ್ಲಿ. ಆ್ಯಂಡ್ ನೆಕ್ಸ್ಟು ಬ್ರೆಜಿಲ್ನ ನೋಡ್ತಾ ಹೋದರೆ ಸ್ನೇಹಿತರೆ, ಬ್ರೆಜಿಲ್ ಬರ್ತಕ್ಕಂಥ ಬೆಲ್ಜಿಯಮಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ ಏನು ಕಂಡು ಬರುತ್ತೆ ಅಂತ ಹೇಳಿದ್ರೆ ನ್ಯಾಟೋ, NATO, ನ್ಯಾಟೋ ಅಂತ ಹೇಳಿದರೆ ನಾರ್ತ್ ಅಟ್ಲಾಂಟಿಕ್ ನ್ಯಾಟೋ ಮೀನ್ಸ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಬರುತ್ತೆ. ಅಂದರೆ ನಾರ್ತ್ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ. ಸೊ ಇದಿರ್ತಕ್ಕಂಥದ್ದು ಬ್ರೆಜಿಲ್ನಲ್ಲಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟು ವಾಷಿಂಗ್ಟನ್ ತಗೊಳ್ತಾ ಹೋದರೆ, ವಾಷಿಂಗ್ಟನ್ ಬರ್ತಕ್ಕಂಥದ್ದು ಈ ಒಂದು US ಅಮೆರಿಕಾದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಇಲ್ಲಿ IBRD ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಅಂತಾರಾಷ್ಟ್ರೀಯ ಪುನರ್ರಚನೆ ಮತ್ತು ಅಭಿವೃದ್ಧಿ ಬ್ಯಾಂಕ್. ಸೊ ಇದು IBRD ಬಂದು ವಾಷಿಂಗ್ಟನ್ನಲ್ಲಿ ಇರ್ತಕ್ಕಂಥ ಪ್ರಮುಖ ಕಚೇರಿ. ಅದರ ಜೊತೆಗೆ IMF ಬರುತ್ತೆ. IMF ಅಂತಾರಾಷ್ಟ್ರೀಯ ಹಣಕಾಸಿನ ನಿಧಿ ಏನು ಹೇಳ್ತೀವಿ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು. ಸೊ ಅದು ಸಹ ಈ ಒಂದು ವಾಷಿಂಗ್ಟನ್ನಲ್ಲಿ ಅದರ ಒಂದು ಕೇಂದ್ರ ಕಚೇರಿಯನ್ನು ಹೊಂದಿರತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಇನ್ನು ಉಳಿದಂತೆ ನೋಡ್ತಾ ಹೋದಾಗ ನ್ಯೂಯಾರ್ಕ್ ಏನಿದೆಯೋ, ನ್ಯೂಯಾರ್ಕ್ ಬಂದು ವಿಶ್ವಸಂಸ್ಥೆಯ ಮುಖ್ಯ ಕಚೇರಿ ಇರ್ತಕ್ಕಂಥದ್ದು ಆಪ್ಷನ್ 3 ನ್ಯೂಯಾರ್ಕ್ನಲ್ಲಿ. ಇಲ್ಲಿ ಯಾವುದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿದ್ರೆ, 2ನೇ ಮಹಾಯುದ್ಧ ಏನು ನಡೆಯುತ್ತೋ ಸ್ನೇಹಿತರೆ, ಸೊ 2ನೇ ಮಹಾಯುದ್ಧದಲ್ಲಿ ಆಗ್ತಕ್ಕಂಥ ಕೆಲವೊಂದು ಅಪಾರ ಹಾನಿಯನ್ನು ತಡೆಯೋದಕ್ಕೋಸ್ಕರ, ಮುಂದೆ ಭವಿಷ್ಯದಲ್ಲಿ ಆ ಥರ ಒಂದು ತಪ್ಪುಗಳು ಯುದ್ಧಗಳು ಆಗಬಾರ್ದು ಅನ್ನೋದಕ್ಕೋಸ್ಕರ ವಿಶ್ವಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಎಷ್ಟರಲ್ಲಿ? ಅಕ್ಟೋಬರ್ 24, 1945ರಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು ವಿಶ್ವಸಂಸ್ಥೆಯನ್ನು. ಸೊ ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇರ್ತಕ್ಕಂಥದ್ದು. ಸೊ ಇದಕ್ಕೆ ನಿವೇಶನವನ್ನು ಕೊಟ್ಟಂತಹ ಆಗಿಂದ ಒಂದು ನಿವೇಶನ ಅಂದರೆ ಈ ಒಂದು ವಿಶ್ವಸಂಸ್ಥೆಗೆ ಏನು ನಿವೇಶನ ಮನೆಯನ್ನು ಕೊಡ್ತಾರೋ, ಸೊ ಅವ್ರು ಬಂದು ಡಾಕ್ಟರ್ ರಾಂಕ್ ಪಿಲ್ಲರ್ ಅಂತ ಹೇಳ್ತೀವಿ. ರಾಂಕ್ ಪಿಲ್ಲರ್. ಸೊ ಇವರು ವಿಶ್ವಸಂಸ್ಥೆ ಸ್ಥಾಪನೆಗೆ ಅಲ್ಲಿ ಒಂದು ನಿವೇಶನ ಜಾಗವನ್ನು ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ವೆರಿ ಇಂಪಾರ್ಟೆಂಟ್ ನೋಡ್ತಾ ಹೋಗಿ. ಇದ್ರ ಬಗ್ಗೆ ತುಂಬ ನೋಡ್ಬೋದು. ಅಧಿಕೃತ ಭಾಷೆಗಳಾಗಿರ್ಬೋದು ಅಥವಾ ಕಾಯಂ ಸದಸ್ಯ ರಾಷ್ಟ್ರಗಳಾಗಿರ್ಬೋದು, ಅಥವಾ ಈ ಒಂದು ಸ್ಥಾಪನೆಗೆ ಕಾರಣವಾದ ಸಮ್ಮೇಳನ ಯಾವುದಂತ ಹೇಳಿದ್ರೆ ಯಾಲ್ಟಾ ಅಂತ ಹೇಳ್ತೀವಿ. ಯಾಲ್ಟಾ ಅಂದರೆ ಸಮ್ಮೇಳನ ನಡೆಯುತ್ತೆ ಅವಾಗ ಈ ಒಂದು ವಿಶ್ವಸಂಸ್ಥೆ ಸ್ಥಾಪನೆ ಮಾಡಬೇಕಂದಕ್ಕೋಸ್ಕರ. ಸೊ ಅದನ್ನು ಯಾಲ್ಟಾ ಅಂತ ಕರೀತಾರೆ. ಸೊ ಆ್ಯಂಡ್ ಅದರ ಉದ್ದೇಶಗಳಾಗಿರ್ಬೋದು, ರಾಷ್ಟ್ರಗಳಾಗಿರ್ಬೋದು, ಸೊ ಇದು ತುಂಬ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ. ಓಕೆ, ಸೊ ಇಷ್ಟು ಬಂದು ನ್ಯೂಯಾರ್ಕ್ಗೆ ಸಂಬಂಧಪಟ್ಟಂತೆ ಅಥವಾ ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಇನ್ಫಾರ್ಮೇಷನು. ಸೊ ಇದರ ಜೊತೆಗೆ ಇನ್ನೊಂದು ಏನಂತಂದರೆ ರಾಷ್ಟ್ರಸಂಘ ಅಂತ ಬರುತ್ತೆ. ರಾಷ್ಟ್ರಸಂಘ ಏನಕ್ಕೆ ಅಂತ ಹೇಳಿದ್ರೆ, ಇದು ಬಂದು ಮೊದಲನೇ ಜಾಗತಿಕ ಯುದ್ಧ ಏನು ನಡೆಯುತ್ತೋ, ಮೊದಲನೇ ಮಹಾಯುದ್ಧ, ಸೊ ಆವಾಗ ಸ್ಥಾಪನೆ ಆಗ್ತಕ್ಕಂಥ ರಾಷ್ಟ್ರಸಂಘ 2ನೇ ಮಹಾಯುದ್ಧಕ್ಕೆ ಸ್ಥಾಪನೆ ಆಗ್ತಕ್ಕಂಥದ್ದು ವಿಶ್ವಸಂಸ್ಥೆ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ಪ್ರಪಂಚದಲ್ಲೇ ಅತ್ಯಂತ ಜನಭರಿತವಾದ ನಗರ ಯಾವುದು? ಮೆಕ್ಸಿಕೋ, ಬೀಜಿಂಗ್, ಟೋಕಿಯೋ, ಮುಂಬೈ. ಸೊ ಅರ್ಥ ಮಾಡ್ಕೊಳ್ಳಿ, ಪ್ರಪಂಚದಲ್ಲಿ ಅತ್ಯಂತ ಜನಭರಿತವಾದ ನಗರ ಸಿಟಿಯನ್ನು ಕೇಳಿದ್ದಾರೆ ಸ್ನೇಹಿತರೆ ಇಲ್ಲಿ. ಸೊ ದೇಶ ಕಂಟ್ರಿ ಕೇಳಿಲ್ಲ ಅಥವಾ ಸ್ಟೇಟ್ ಕೇಳಿಲ್ಲ, ಸಿಟಿಯನ್ನು ಕೇಳಿದ್ದಾರೆ. ಮೆಕ್ಸಿಕೋ, ಬೀಜಿಂಗ್, ಟೋಕಿಯೋ, ಮುಂಬೈ. ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚು ಜನಭರಿತವಾದ ಒಂದು ನಗರ ಅಂತ ಹೇಳಿದ್ರೆ ಅದು ಮೆಕ್ಸಿಕೋ ಆಗಿರುತ್ತೆ. ಆಪ್ಷನ್ 1 ಮೆಕ್ಸಿಕೋ. ಸೊ 2.2 ಮಿಲಿಯನ್ ಅಷ್ಟು ಬರ್ತಾ ಹೋಗ್ತಾರೆ ಸ್ನೇಹಿತರೆ ಇಲ್ಲಿ ಜನಸಂಖ್ಯೆ ನೋಡ್ತಾ ಹೋದಾಗ. ಆ್ಯಂಡ್ ಇನ್ನೂ ಒಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ಒಂದು ಕಂಟ್ರಿ ದೇಶ ಯಾವುದು ಅಂತ ಹೇಳಿದ್ರೆ, ಸೊ ಇವಾಗ ಭಾರತ ಆಗಿದೆ. ಮೊದಲು ಚೀನಾ ಇತ್ತು. ಸೊ ಚೀನಾವನ್ನು ಹಿಂದಿಕ್ಕೆ ಈಗ ಭಾರತ ಮೊದಲನೇ ಸ್ಥಾನವನ್ನು ತೊಗೊಂಡಿದೆ. ಆ್ಯಸ್ ಪರ್ 2026 ಸೆನ್ಸಸ್ನ ಪ್ರಕಾರ ಭಾರತ ಅತಿ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ಒಂದು ಕಂಟ್ರಿ ಆಗಿರುತ್ತೆ. ಸೊ ಎಷ್ಟು ಅಂತ ಹೇಳಿದ್ರೆ 1.477 ಬಿಲಿಯನ್. ಆ್ಯಂಡ್ ಚೀನಾ ಎಷ್ಟಿದೆ ಅಂತ ಹೇಳಿದ್ರೆ, ಚೀನಾ ಬಂದು 1.405 ಬಿಲಿಯನ್ ಇದೆ. ಆ್ಯಂಡ್ ಅದಾದ ನಂತರ US ಬರುತ್ತೆ. US ಬಂದು 342 ಮಿಲಿಯನ್.
ಇದು ಬಿಲಿಯನು, ಇದು ಮಿಲಿಯನ್ ಆಗಿರುತ್ತೆ. ಅದಾದ ನಂತರ ಇಂಡೋನೇಷ್ಯಾ ಬರುತ್ತೆ. ಇಂಡೋನೇಷ್ಯಾ ಬಂದು 288 ಮಿಲಿಯನ್ ಆಗುತ್ತೆ. ಆ್ಯಂಡ್ ಪಾಕಿಸ್ತಾನ ಬಂದು 255 ಮಿಲಿಯನ್. ಸೊ ಒಟ್ಟು 5 ದೇಶಗಳು ನೋಡ್ತಾ ಹೋದಾಗ ಆರ್ಡರ್ ವೈಸಾಗಿ ನೋಡ್ತಾ ಹೋದಾಗ ಭಾರತ ಅತಿ ಟಾಪಲ್ಲಿದೆ. ಸೊ ಅದಾದ ನಂತರ ಚೀನಾ, ಅದಾದ ನಂತರ US, ಇಂಡೋನೇಷ್ಯಾ, ಪಾಕಿಸ್ತಾನ. ಸೊ ಈ ರೇಂಜಲ್ಲಿ ನೋಡ್ತಾ ಹೋಗ್ತೀವಿ. ಬಟ್ ಹಿಂದೆ ಇದಿರ್ತಕ್ಕಂಥದ್ದು ಚೀನಾ ಮೊದಲ ಪ್ಲೇಸಲ್ಲಿತ್ತು ಜನಸಂಖ್ಯೆಯಲ್ಲಿ, ಈಗ ಭಾರತ ಇದೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ, ಅಸ್ಸಾಂ ರಾಜ್ಯದ ರಾಜಧಾನಿ ಯಾವುದು? ದಿಸ್ಪುರ, ಶಿಲಾಂಗ್, ಗೌಹಾಟಿ, ದಿಬ್ರುಗರ್. ನೋಡಿ ಸ್ನೇಹಿತರೆ, ಇಲ್ಲಿ ಅಸ್ಸಾಂ, ದಿಸ್ಪುರ, ಓಕೆ. ಶಿಲಾಂಗ್ ಅಂತಕ್ಕಂಥದ್ದು ಏನಿದೆಯೋ, ಶಿಲಾಂಗ್ ಇದೆಲ್ಲ ಹೊರತಾಗುತ್ತೆ. ಯಾಕಂತಂದರೆ ಶಿಲಾಂಗ್ ಬಂದು ಮೇಘಾಲಯದ ಒಂದು ಕ್ಯಾಪಿಟಲ್ ಆಗಿರುತ್ತೆ. ಮೇಘಾಲಯ, ಓಕೆ. ಸೊ ಶಿಲಾಂಗ್ ಬಂದು ಮೇಘಾಲಯದ ಒಂದು ರಾಜಧಾನಿ ಆಗಿರುತ್ತೆ. ಇನ್ನು ಉಳಿದಂತೆ ದಿಸ್ಪುರ, ಗೌಹಾಟಿ, ದಿಬ್ರುಗರ್ ಈ ಮೂರೂ ಸಹ ಅಸ್ಸಾಂನಲ್ಲಿ ಕಂಡುಬರ್ತಕ್ಕಂಥ ಒಂದು ನಗರಗಳೇ ಆಗಿದೆ ಸ್ನೇಹಿತರೆ. ಅಸ್ಸಾಂನ ಒಂದು ರಾಜಧಾನಿ ಕ್ಯಾಪಿಟಲ್ ದಿಸ್ಪುರ ಆಗಿರುತ್ತೆ. ಇನ್ನು ಮೊದಲನೇ ರಾಜಧಾನಿ ಬಂದು ದಿಸ್ಪುರ ಆಗಿರುತ್ತೆ. ಎರಡನೇ ರಾಜಧಾನಿ ಅಂತ ಹೇಳ್ತೀವಿ, ಎರಡನೇ ರಾಜಧಾನಿ ಬಂದು ದಿಬ್ರುಗರ್. ಇದನ್ನು ಎರಡನೇ ರಾಜಧಾನಿ ಅಂತ ಕರಿತೀವಿ ದಿಬ್ರುಗರ್ನ. ಆ್ಯಂಡ್ ಅದರ ಜೊತೆಗೆ ದಿಬ್ರುಗರ್ನ ಟೀ ಸಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ. ಟೀ ಸಿಟಿ ಆಫ್ ಇಂಡಿಯಾ ಅಂತ ಹೇಳಿದರೆ ಭಾರತದ ಚಹಾ ನಗರ ಯಾವುದನ್ನ ದಿಬ್ರುಗರ್ನ ಕರಿತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ಇನ್ನೂ ಒಂದು ಐತೆ, ಯಾವುದದು ಗೌಹಾಟಿ. ಸೊ ಗೌಹಾಟಿನೂ ಅಷ್ಟೇ ಈ ಒಂದು ಅಸ್ಸಾಂನಲ್ಲೇ ಕಂಡುಬರ್ತಕ್ಕಂಥ ಒಂದು ನಗರ ಆಗಿರುತ್ತೆ ಸ್ನೇಹಿತರೆ. ಅದ್ರ ಬಗ್ಗೆ ಏನು ಅಷ್ಟು ಇದಿಲ್ಲ, ಓಕೆ. ಸೊ ದಿಬ್ರುಗರ್ನ ಭಾರತದ ಚಹಾ ನಗರ ಅಂತ ಕರೀತಾರೆ. ಅದರ ಜೊತೆಗೆ ಎರಡನೇ ರಾಜಧಾನಿ ಅಂತ ಸಹ ಕರಿತಾ ಹೋಗ್ತಾರೆ. ನೆಕ್ಸ್ಟು, ಭಾರತ ಸಂವಿಧಾನದ ಈ ಕೆಳಗಿನ ತಿದ್ದುಪಡಿ ಪಂಚಾಯತ್ ರಾಜ್ ಸಂಸ್ಥೆಗೆ ಅಧಿಕಾರವನ್ನು ವರ್ಗಾವಣೆ ಮಾಡಿದೆ. 73ನೇ ತಿದ್ದುಪಡಿ, 44, 52, 63 ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ನೋಡಿ, ಇಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗೆ ತಿದ್ದುಪಡಿಯನ್ನು ಮಾಡಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ 73ನೇ ತಿದ್ದುಪಡಿ ಆಗಿರುತ್ತೆ. ಫಸ್ಟ್ ಆಪ್ಷನು 73ನೇ ತಿದ್ದುಪಡಿ. ಇನ್ನು 44ನೇ ತಿದ್ದುಪಡಿ ಏನು ಹೇಳ್ತಾರೆ ನಮಗೆಲ್ಲ ಗೊತ್ತಿರೋ ಹಾಗೆ ತುಂಬಾ ಸಿಂಪಲ್ ಅಂತ ಹೇಳಿದ್ರೆ, ಆಸ್ತಿ ಹಕ್ಕನ್ನು ಮೂಲಭೂತ ಹಕ್ಕಿಂದ ತೆಗೆದಾಕಿ ಅದೊಂದು ಶಾಸನೀಯ ಹಕ್ಕು ಅಂತ ಚೇಂಜ್ ಮಾಡ್ತಾ ಹೋಗುತ್ತೆ, ವರ್ಗಾವಣೆ ಮಾಡುತ್ತೆ. ಅದು 44ನೇ ತಿದ್ದುಪಡಿಯಲ್ಲಿ ಬರುತ್ತೆ, ಆಸ್ತಿ ಹಕ್ಕುಗೆ ಸಂಬಂಧಪಟ್ಟಂತೆ. ಇನ್ನು 52ನೇ ತಿದ್ದುಪಡಿ ಅಂತ ಹೇಳಿದ್ರೆ ಕೆಲವೊಂದು ವಿಧಿಗಳನ್ನು 10ನೇ ಅನುಸೂಚಿಗೆ ಸೇರ್ಪಡೆ ಮಾಡ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. 63ನೇ ಬಂದು ನೋಡ್ತಾ ಹೋದಾಗ ಕೆಲವೊಂದು ಅಲ್ಲೂ ಅಷ್ಟೇ ಕೆಲವೊಂದು ರದ್ದತಿಗಳನ್ನು ಮಾಡ್ತಾ ಹೋಗ್ತಾರೆ. ಬಟ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ 73, 44, 42 ಸೊ ಈ ರೀತಿ ನೋಡ್ತಾ ಹೋದಾಗ ಅವೆಲ್ಲ ಇಂಪಾರ್ಟೆಂಟ್ ಆಗಿ ನೋಡ್ತಾ ಹೋಗ್ತೀವಿ. ಸೊ ಆನ್ಸರ್ ಆಪ್ಷನ್ ಒಂದು 73ನೇ ತಿದ್ದುಪಡಿ ಬಂದು ಪಂಚಾಯತ್ ರಾಜ್ ಸಂಸ್ಥೆಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ವಿಶ್ವಸಂಸ್ಥೆಯ 8 ಮಿಲೇನಿಯಂ ಅಭಿವೃದ್ಧಿ ಗುರಿಗಳನ್ನು ಸಾಧಿಸಲು ನಿಗದಿಪಡಿಸಿದ ಇಸವಿ ಯಾವುದು? ಸೊ ವೆರಿ ಇಂಪಾರ್ಟೆಂಟು ಸ್ನೇಹಿತರೆ, ಈ ಒಂದು ಕ್ವೆಶನ್ನು ತುಂಬ ಸಲ PSTರಲ್ಲಿ ರಿಪೀಟ್ ಆಗಿದೆ. ಸೊ ಆಗಿರಬೇಕಾದ್ರೆ ನೋಡಿ, ಇಲ್ಲಿ ಒಟ್ಟು 8 ಗೋಲ್ಸ್ಗಳನ್ನು ಇಲ್ಲಿ ವಿಶ್ವಸಂಸ್ಥೆ ಮಿಲೇನಿಯಂ ಅಭಿವೃದ್ಧಿಗಾಗಿ ಮಾಡ್ತಕ್ಕಂಥದ್ದಾಗುತ್ತೆ. ಒಟ್ಟು 8 ಗೋಲ್ಸ್ಗಳು. ಸೊ ಯಾವಾಗ ಅಂತೇಳಿದ್ರೆ 2015ಕ್ಕೆ ಅದನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ನಿಗದಿಯನ್ನು ಹಾಕ್ಕೊಳ್ಳುತ್ತೆ ಸ್ನೇಹಿತರೆ. ಬಟ್ ಅದ್ರ ಬಗ್ಗೆ ನೋಡ್ತಾ ಹೋದರೆ ನೋಡಿ, ಇಲ್ಲಿ ವಿಶ್ವಸಂಸ್ಥೆಯು 2000ನೇ ಇಸವಿಯಲ್ಲಿ 2015ರ ವೇಳೆಗೆ ತೀವ್ರ ಬಡತನ, ಹಸಿವು, ರೋಗಗಳು, ಅನಕ್ಷರತೆ ಮತ್ತು ಪರಿಸರ ಅವನತಿಯನ್ನು ಕಡಿಮೆ ಮಾಡಲು ಜಾಗತಿಕವಾಗಿ ಬದ್ಧವಾದಂಥ 8 ಅಭಿವೃದ್ಧಿ ಗುರಿಗಳನ್ನು ನಿಗದಿಪಡಿಸ್ಕೊಳ್ಳುತ್ತೆ. ಓಕೆ. ಸೊ ಅದನ್ನು ಏನು ಮಾಡುತ್ತೆ, ಮುಂದೆ ಚೇಂಜ್ ಮಾಡ್ತಾ ಹೋಗುತ್ತೆ. ಬಟ್ ಒಟ್ಟು 8 ಗುರಿಗಳು ಅಂತ ಹೇಳಿದಾಗ ಅಲ್ಲಿ ತೀವ್ರ ಬಡತನ ಮತ್ತು ಹಸಿವನ್ನು ನಿರ್ಮೂಲನೆ ಮಾಡ್ತಕ್ಕಂಥದ್ದು, ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣವನ್ನು ಸಾಧಿಸಿಕೊಡ್ತಕ್ಕಂಥದ್ದು, ಲಿಂಗ ಸಮಾನತೆಯನ್ನು ಉತ್ತೇಜಿಸಿ ಮತ್ತು ಮಹಿಳೆಯರನ್ನು ಸಬಲೀಕರಣಗೊಳಿಸ್ತಕ್ಕಂಥದ್ದು, ಮಕ್ಕಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡ್ತಕ್ಕಂಥದ್ದು, ತಾಯಿಯ ಆರೋಗ್ಯವನ್ನು ಸುಧಾರಿಸ್ತಕ್ಕಂಥದ್ದು, ಆ್ಯಂಡ್ ವೆರಿ ಇಂಪಾರ್ಟೆಂಟು HIV, ಏಡ್ಸ್, ಮಲೇರಿಯಾ ಮತ್ತು ಇತರ ರೋಗಗಳ ವಿರುದ್ಧ ಹೋರಾಡ್ತಕ್ಕಂಥದ್ದು ಒಂದು ಇದನ್ನು ತಡೆಗಟ್ಟತಕ್ಕಂಥದ್ದು ಆಗಿರುತ್ತೆ. ಪರಿಸರ ಸುಸ್ಥಿರತೆಯನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು, ಆ್ಯಂಡ್ ಅಭಿವೃದ್ಧಿಗಾಗಿ ಜಾಗತಿಕ ಪಾಲುದಾರಿಕೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು. ಸೊ ಒಟ್ಟು 8 ಗೋಲ್ಗಳನ್ನು ಹಾಕೊಳ್ಳುತ್ತೆ. ಸೊ 8 ಗೋಲ್ಗಳನ್ನು ಹಾಕ್ಕೊಂಡು ಏನು ಮಾಡುತ್ತೆ, ಸೊ ಇದನ್ನು 2015ರಲ್ಲಿ ಕಂಪ್ಲೀಟ್ ಮಾಡಬೇಕಂತ ಹಾಕ್ಕೊಳ್ಳುತ್ತೆ ಸ್ನೇಹಿತರೆ. ಬಟ್ ಅದು ಕಂಪ್ಲೀಟ್ ಆಗಲ್ಲ, ಕೆಲವೊಂದು ಮಾತ್ರ ಕಂಪ್ಲೀಟ್ ಆಗ್ತಾ ಹೋಗ್ತವೆ. ಅದನ್ನು ಮತ್ತೆ 2030ರವರೆಗೆ ಚೇಂಜ್ ಮಾಡ್ತಾ ಹೋಗುತ್ತೆ. ಯಾವುದಕ್ಕೆ ಅಂದರೆ STS ಅಂತ ಏನು ಹೇಳ್ತೀವೋ, ಸಸ್ಟೈನಬಲ್
ಡೆವಲಪ್ಮೆಂಟ್ ಗೋಲ್ಸ್ ಅಂತ ಹೇಳ್ತೀವಿ. ಸೊ ಅದಕ್ಕೆ ವರ್ಗಾವಣೆಯನ್ನು ಮಾಡುತ್ತೆ. ಅದು 2030ರವರೆಗೆ ಈ ಒಂದು ಗುರಿಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಒಂದು ಅವಧಿಯನ್ನು ತೊಗೊಳ್ತಕ್ಕಂಥದ್ದು ಆಗಿರುತ್ತೆ. ಓಕೆ, ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಯಾವ್ಯಾವ ಗುರಿಗಳು ಪ್ರಗತಿ ಹಾದು ಅಂತ ಹೇಳ್ತಾ ಹೋದರೆ, ಭಾರತವು ಬಡತನ ನಿರ್ಮೂಲನೆ, ಶಾಲೆಗೆ ದಾಖಲಾಗುವ ಮಕ್ಕಳ ಸಂಖ್ಯೆ ಹೆಚ್ಚಳ ಆಗುತ್ತೆ, ಕೆಲವು ರೋಗಗಳ ನಿಯಂತ್ರಣದಲ್ಲಿ ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆಯಂತೆ. ಆ್ಯಂಡ್ ಸವಾಲುಗಳು ಅಂತ ಹೇಳಿದಾಗ ತಾಯಂದಿರ ಮತ್ತು ಶಿಶುಗಳ ಮರಣ ಪ್ರಮಾಣವನ್ನು ಕಡಿಮೆ ಮಾಡುವಲ್ಲಿ ನಿಧಾನಗತಿಯ ಪ್ರಗತಿಯನ್ನು ಎದುರಿಸ್ತಾ ಇದೆಯಂತೆ. ಸೊ ಇದು ಒಂದು ಪ್ರಗತಿ ಅಂತ ಹೇಳ್ಬೋದು, ಪರಿಣಾಮ ಅಂತ ಹೇಳ್ಬಹುದಾಗಿರುತ್ತೆ ಸ್ನೇಹಿತರೆ. ಬಟ್ ಇದು ಮಿಲೇನಿಯಂ ಅಂತಕ್ಕಂಥ 2015ರಲ್ಲಿ ಗೋಲ್ಸ್ಗಳನ್ನು ಕಂಪ್ಲೀಟ್ ಮಾಡೋಕ್ಕೆ ಹಾಕ್ಕೊಂಡಿರುತ್ತೆ. ಬಟ್ ಇವಾಗ ಇದು 2030ಕ್ಕೆ ಹೋಗಿದೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತಕ್ಕಂಥ ಒಂದು ಅಡಿಯಲ್ಲಿ ಮಾಡ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ತುಂಬ ಒಂದು 3-4 ಸರಿ ಕ್ವಶನ್ ರಿಪೀಟ್ ಆಗಿದೆ ಇದು. ರಾಮಚರಿತ ಮಾನಸವನ್ನು ಬರೆದ ಕವಿ ಯಾರು? ವಿಷ್ಣು ಶರ್ಮಾ, ವಾಲ್ಮೀಕಿ, ತುಳಸಿದಾಸ್, ವೇದವ್ಯಾಸ. ಸೊ ಆನ್ಸರ್ ಬಂದು ಆಪ್ಷನ್ 3 ತುಳಸಿದಾಸರವರು ರಾಮಚರಿತ ಮಾನಸವನ್ನು ಬರೆದಿರ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ರಾಮಧಾನ್ಯ ಚರಿತ ಬಂದು ಕನಕದಾಸರು ಬರೀತಾರೆ, ರಾಮಚರಿತ ಮಾನಸ ಬಂದು ತುಳಸಿದಾಸರವರು ಬರೀತಾರೆ. AG ರಾಸಾಯನಿಕ ಚಿಹ್ನೆಯು ಈ ಕೆಳಗಿನ ಯಾವ ವಸ್ತುವಿಗೆ ಸಂಬಂಧಿಸಿದೆ ಅಂತ ಕೇಳಿದರೆ, AG ಯಾವುದೋ ಒಂದು ರಾಸಾಯನಿಕ ಸಂಕೇತ. ಶಂಖಪಾಷಾಣ, ಬೆಳ್ಳಿ, ಚಿನ್ನ, ಅಲ್ಯೂಮಿನಿಯಂ. ಸೊ ನೋಡಿ, ಇಲ್ಲಿ ಶಂಖಪಾಷಾಣ ಅಂದರೆ ಏನು ಅನ್ನೋದು ಕೆಲವರು ಒಂದು ಡೌಟ್ ಆಗಿರುತ್ತೆ ಸ್ನೇಹಿತರೆ. ಶಂಖಪಾಷಾಣ ಅಂತ ಹೇಳಿದ್ರೆ ಆರ್ಸೆನಿಕ್ ಏನಿದೆಯೋ, ಆರ್ಸೆನಿಕ್ ಮೂಲ ವಸ್ತುವಿನ ಒಂದು ರೂಪ ಆಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ಏನು ರಂಜಕ ಅಂತ ಹೇಳಿದ್ರೆ ಕೆಂಪು ರಂಜಕ ಅಥವಾ ಬಿಳಿ ರಂಜಕ ಅಂತ ಏನು ಹೇಳ್ತೀವೋ, ಅಥವಾ ಇಂಗಾಲ ಅಂತ ಹೇಳಿದಾಗ ಅಲ್ಲಿ ಇಂಗಾಲ ಅಂತ ಹೇಳಿದಾಗ ಕಾರ್ಬನ್ ಆಗಿರಬಹುದು, ಅಥವಾ ಈ ಒಂದು ಕಲ್ಲಿದ್ದಲು ಆಗಿರ್ಬೋದು, ವಜ್ರ ಆಗಿರ್ಬೋದು. ಸೊ ಅವೆಲ್ಲ ಇಂಗಾಲ ಒಂದು ರೂಪ ಅಂತ ಏನು ಹೇಳ್ತೀವಿ. ಸೊ ಅದೇ ರೀತಿ ಶಂಖಪಾಷಾಣ ಅಂತಕ್ಕಂಥದ್ದು ಆರ್ಸೆನಿಕ್ನ ಒಂದು ರೂಪ ಆಗಿರುತ್ತೆ. ಆ್ಯಂಡ್ ಅದು ತುಂಬಾ ವಿಷಕಾರಿ, ಅಪಾಯಕಾರಿ. ಸೊ ಮನುಷ್ಯರಾಗಲಿ ಪ್ರಣಿಗಳಾಗಲಿ ಅದನ್ನು ಎಲ್ಲೋ ಅಲೋ ಮಾಡೋದಿಲ್ಲ. ಕ್ರಿಮಿನಾಶಕ, ಕೀಟನಾಶಕಕ್ಕಾಗಿ ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಬೆಳ್ಳಿ ಅಂತ ನಾವು ತೊಗೊಳ್ತಾ ಹೋದಾಗ ಸ್ನೇಹಿತರೆ, ಬೆಳ್ಳಿ ಅಂತ ಹೇಳಿದಾಗ AG ಇದರ ಒಂದು ರಾಸಾಯನಿಕ ಸಂಕೇತ ಆಗಿರುತ್ತೆ. ಸೊ ಸಿಲ್ವರ್ ಅಂತ ಏನು ಹೇಳ್ತೀವೋ, ಬಟ್ ಸಿಲ್ವರ್ಗೆ ನಾವು AG ಅಂತ ಯಾಕೆ ತೊಗೊಳ್ತೀವಿ ಅಂತ ಹೇಳಿದ್ರೆ, ಇದು ಒಂದು ಅರ್ಗೆಂಟಮ್ ಅಂತ ಹೇಳ್ತೀವಿ, ಅರ್ಗೆಂಟಮ್. ಸೊ ಹಾಗಾಗಿ ಇಲ್ಲಿ AGನ ತೊಗೊಳ್ತಾರೆ ಸ್ನೇಹಿತರೆ. ಇದೊಂದು ಅಟಮಿಕ್ ನಂಬರ್ ಅಥವಾ ಪರಮಾಣು ಸಂಖ್ಯೆ ಬಂದು 47 ಆಗಿರುತ್ತೆ, 47. ಆ್ಯಂಡ್ ಅದೇ ರೀತಿ ಚಿನ್ನಕ್ಕೆ ಬರ್ತಕ್ಕಂಥ AU, ವೆರಿ ಇಂಪಾರ್ಟೆಂಟ್. AG AU, ಯಾಕಂದರೆ ಚಿನ್ನ ಗೋಲ್ಡ್ ಆಗಿರೋದ್ರಿಂದ ಸೊ ಕನ್ಫ್ಯೂಸ್ ಆಗುತ್ತೆ. ಸೊ AU ಬಂದು ಚಿನ್ನ, AG ಬಂದು ಬೆಳ್ಳಿ. ಸೊ ಇದಕ್ಕೂ ಸಹ ಅಷ್ಟೇ AU ಅಂದರೆ ಏನಂದರೆ ಹರಮ್ ಅಂತ ಹೇಳ್ತೀವಿ, ಹರಮ್ ಲ್ಯಾಟಿನ್ ಭಾಷೆ. ಸೊ ಇದರ ಒಂದು ಪರಮಾಣು ಸಂಖ್ಯೆ 79 ಆಗಿರುತ್ತೆ. ಇನ್ನು ಲಾಸ್ಟ್ ಬಂದು ಅಲ್ಯೂಮಿನಿಯಂ ವೆರಿ ಈಸಿ, AL ಅಂತ ಹೇಳ್ತೀವಿ ಅಲ್ಯೂಮಿನಿಯಂಗೆ. ಸೊ ಇದರ ಒಂದು ಪರಮಾಣು ಸಂಖ್ಯೆ ಬಂದು 13 ಆಗಿರುತ್ತೆ. ಓಕೆ, ಸೊ ಇಷ್ಟು ನೋಡ್ಕೊಳ್ತಾ ಹೋಗಿ. ಇಲ್ಲಿ ಮೇಯ್ನಾಗಿ ಕೇಳೋದೇನಂತಂದರೆ, ಅಲ್ಯೂಮಿನಿಯಂ ಕೇಳೋದಕ್ಕಿಂತ ಹೆಚ್ಚಿಗೆ ಈ ಪೊಟ್ಯಾಷಿಯಂ ಕೇಳ್ತಾರೆ. ಪೊಟ್ಯಾಷಿಯಂ ಬಂದು K ಆಗಿರುತ್ತೆ ಅದರ ಒಂದು ಸಂಕೇತ ಬಂದು. ಸೊ ಆ ರೀತಿ ಅಂದರೆ ಚೇಂಜಸ್ ಏನಿರುತ್ತೋ ಅಂಥದ್ದನ್ನ ಜಾಸ್ತಿ ಕೇಳ್ತಾ ಹೋಗ್ತಾರೆ. ಅದನ್ನು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ತಾ ಹೋಗಿ. ಲೂಯಿಸ್ ವಾಟರ್ಮನ್ ಕಂಡುಹಿಡಿದದ್ದು ಏನು? ಆವಿಯಂತ್ರ, ಎಲೆಕ್ಟ್ರಿಕ್ ಐರನ್, ಫೌಂಟನ್ ಪೆನ್, ವಿದ್ಯುತ್ ಶಕ್ತಿ. ಸೊ ವಾಟರ್ಮನ್ ಕಂಡುಹಿಡ್ತಕ್ಕಂಥ ಒಂದು ವಸ್ತು ಅಂತ ಹೇಳೋದು ಫೌಂಟನ್ ಪೆನ್. ಸೊ ಆಪ್ಷನ್ 3 ಆಗಿರುತ್ತೆ. ಡಯಾಲಿಸಿಸ್ ಚಿಕಿತ್ಸೆಯನ್ನು ದೇಹದ ಈ ಅಂಗದ ವ್ಯಾಧಿಗೆ ಉಪಯೋಗಿಸುತ್ತಾರೆ. ಏನಕ್ಕೋಸ್ಕರ ಡಯಾಲಿಸಿಸ್ ಮಾಡಿಸ್ತಾರೆ? ಪಿತ್ತಜನಕಾಂಗ, ಹೃದಯ, ಶ್ವಾಸಕೋಶ, ಮೂತ್ರಪಿಂಡ. ಸೊ ಇಲ್ಲಿ ನೋಡ್ತಾ ಹೋದಾಗ ಸ್ನೇಹಿತರೆ, ಡಯಾಲಿಸಿಸ್ ಅಂತಕ್ಕಂಥದ್ದು ಯಾವುದಕ್ಕೆ ಮಾಡ್ತಾರೆ ಅಂತಂದರೆ ರಕ್ತವನ್ನು ಶುದ್ಧೀಕರಿಸೋದಕ್ಕೋಸ್ಕರ, ಮತ್ತು ಈ ಒಂದು ಅದರಲ್ಲಿರ್ತಕ್ಕಂಥ ತ್ಯಾಜ್ಯ ಮತ್ತು ಹೆಚ್ಚುವರಿ ದ್ರವವನ್ನು ಆಚೆ ತೆಗೆಯೋದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಯಾವ ಅಂಗಕ್ಕೆ ಸಂಬಂಧಪಟ್ಟಂಥದ್ದು ಅಂತ ಹೇಳಿದಾಗ ಅದು ಮೂತ್ರಪಿಂಡ. ಆಪ್ಷನ್ 4 ಮೂತ್ರಪಿಂಡ, ಕಿಡ್ನೀಸ್ ಅಂತ ಏನು ಹೇಳ್ತೀವೋ, ಸೊ ಮೂತ್ರಪಿಂಡದಲ್ಲಿ ಇರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ಗೋಸ್ಕರ ಅದನ್ನು ಮಾಡ್ತಕ್ಕಂಥ ಒಂದು ಸೊಲ್ಯೂಷನ್ ಅಥವಾ ಒಂದು ವಿಧಾನ ಅಂತ ಹೇಳಬಹುದು ಸ್ನೇಹಿತರೆ, ಚಿಕಿತ್ಸೆ ಅಂತ ಹೇಳಬಹುದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 4 ಮೂತ್ರಪಿಂಡ ಆಗಿರುತ್ತೆ. ಸೊ ನೆಕ್ಸ್ಟ್ ನೋಡ್ತಾ ಹೋದ್ರೆ ಪಿತ್ತಜನಕಾಂಗ, ಲಿವರ್ ಅಂತ ಹೇಳ್ತೀವಿ, ಲಿವರ್. ಸೊ ಇಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ನೇಹಿತರೆ, ಪಿತ್ತಜನಕಾಂಗದಲ್ಲಿ ಬರ್ತಕ್ಕಂಥ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಹೇಳ್ತೀವಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್. ಓಕೆ, ಸೊ ಇದನ್ನು ಮಾಡಿಸ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಅದಾದ ನಂತರ ಈ ಒಂದು ಹೃದಯಕ್ಕೆ ನೋಡ್ತಾ ಹೋದಾಗ ECG ಮೇನ್ ಇಂಪಾರ್ಟೆಂಟ್, ECG ಬರುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಎಕ್ಟೋಕಾರ್ಡಿಯೋಗ್ರಾಮ್ ಎರಡು ಬರುತ್ತೆ. ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಮತ್ತು ಹೆಕ್ಟೋಕಾರ್ಡಿಯೋಗ್ರಾಮ್ ಅಂತ ಹೇಳ್ತೀವಿ. ಸೊ ಎರಡು ಸಹ ಹೃದಯಕ್ಕೋಸ್ಕರ ಮಾಡಿಸ್ತಕ್ಕಂಥ ಒಂದು ವಿಧಾನಗಳಾಗಿರುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟು ಇಲ್ಲಿ ಶ್ವಾಸಕೋಶ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗ ಸ್ಪಿರೋಮೆಟ್ರಿ ಅಂತ ಹೇಳ್ತೀವಿ, ಸ್ಪಿರೋಮೆಟ್ರಿ.
ಮೆಟ್ರಿ. ಸೊ ಅಂತ ಹೇಳಿದ್ರೆ ಸ್ನೇಹಿತರೆ, ಈ ಒಂದು ಶ್ವಾಸಕೋಶದ ಕಾರ್ಯನಿರ್ವಹಣೆಯನ್ನು ಅಳಿತಕ್ಕಂಥ ಒಂದು ಪರೀಕ್ಷೆ ಅಂತ ಹೇಳಿರೋದು ಸ್ಪಿರೋಮೆಟ್ರಿ. ಓಕೆ. ಸೊ ಪಿತ್ತಜನಕಾಂಗ ಮತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನು, ಹೃದಯ ಬಂದು ECG ಅಥವಾ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್ ಅಂತ ಬರುತ್ತೆ. ಆ್ಯಂಡ್ ಶ್ವಾಸಕೋಶ ಬಂದು ಸ್ಪಿರೋಮೆಟ್ರಿ, ಮೂತ್ರಪಿಂಡಕ್ಕೆ ಬಂದು ಡಯಾಲಿಸಿಸ್. ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ಉತ್ಪಾದಿಸಿದ ಆಹಾರವನ್ನು ರಾತ್ರಿ ವೇಳೆಯಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡಿಸಲು ಬಳಸುವಂಥ ಒಂದು ಅನಿಲ ಯಾವುದಂತ ಕೇಳಿದರೆ ಸ್ನೇಹಿತರೆ, ಇಲ್ಲೇನಾಗಿದೆ, ಸಸ್ಯಗಳು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ಉತ್ಪಾದಿಸಿದಂಥ ಆಹಾರವನ್ನು ರಾತ್ರಿ ವೇಳೆಯಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡಿಸ್ತಕ್ಕಂಥ ಒಂದು ಅನಿಲ ಯಾವುದಂತ ಕೇಳಿದರೆ, ಸೊ ಇಲ್ಲಿ ಎರಡು ರೀತಿಯಲ್ಲಿ ಚೇಂಜ್ ಆಗುತ್ತೆ. ಏನಂತ ಹೇಳಿದರೆ ಸ್ನೇಹಿತರೆ, ಮಾರ್ಪಡಿಸಲು ಬಳಸುವ ಅನಿಲ ಯಾವುದು ಅಥವಾ ಮಾರ್ಪಡಿಸಲಾಗುವ ಅನಿಲ ಯಾವುದು. ಸೊ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡು ತಗೊಳುತ್ತೆ ಪ್ಲಸ್ H2 ಅಂತಲೇ ನೀರು. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ಬಳಸ್ಕೊಂಡು ಏನಾಗುತ್ತೆ, ಅದರ ಜೊತೆಗೆ ಬೆಳಕಿನ ಶಕ್ತಿ ಅಥವಾ ಬೆಳಕಿನ ಶಾಖ ಏನಿರುತ್ತೋ, ಸೊ ಸನ್ಲೈಟ್ ಅಂತ ಹೇಳ್ತೀವಿ, ಸನ್ಲೈಟನ್ನು ಬಳಸ್ಕೊಂಡು ಏನು ಮಾಡುತ್ತೆ, ಆಹಾರವನ್ನು ತಯಾರು ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಇಲ್ಲಿ ಆಹಾರ ತಯಾರು ಮಾಡಬೇಕಾದ್ರೆ ಏನು ಚೇಂಜಸ್ ಆಗುತ್ತೆ, ಗ್ಲೂಕೋಸ್ ಆಗಿ ಮಾರ್ಪಾಡಾಗುತ್ತೆ. ಗ್ಲೂಕೋಸ್. ಸೊ ಇದು C6H12O6 ಅಂತ ಹೇಳ್ತೀವಿ, C6H12O6. ಓಕೆ. ಪ್ಲಸ್ 6O2 ಅಂತ ಹೇಳಿದರೆ, O2 ಅಂತ ಹೇಳಿದ್ರೆ ಆಮ್ಲಜನಕ ಅಥವಾ ಆಕ್ಸಿಜನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ನಿಮ್ಗೆ ಏನು ಅರ್ಥ ಆಯ್ತಂತಂದರೆ, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರನ್ನು ಬಳಸ್ಕೊಂಡು ಗ್ಲೂಕೋಸ್ ಆಗಿ ಮಾರ್ಪಡ್ತಕ್ಕಂಥ ಗ್ಲೂಕೋಸ್, ಇದನ್ನು ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ ಸ್ನೇಹಿತರೆ. ಕೆಮಿಕಲ್ ಚೇಂಜಸ್ ಆಗಿರುತ್ತೆ ಇಲ್ಲಿ, ಅಥವಾ ಕೆಮಿಕಲ್ ಸ್ಟೋರೇಜ್ ಅಂತ ಹೇಳ್ಬೋದು. ಸೊ ಇಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡುವಾಗ ಏನಾಯಿತು, CO2ನ ಬಳಸ್ಕೊಳ್ತೆ, ಆಕ್ಸಿಜನ್ನ ರಿಲೀಸ್ ಮಾಡುತ್ತೆ. ಅರ್ಥ ಆಯ್ತಲ್ವಾ. ಸೊ ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದರೆ, ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡಿಸಲು ಬಳಸುವಂಥ ಅನಿಲ ಯಾವುದಂತ ಕೇಳಿದರೆ, ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡಿಸಲು ಬಳಸ್ತಕ್ಕಂಥ ಅನಿಲ ಬಂದು ಕಾರ್ಬನ್ ಡೈಆಕ್ಸೈಡು, ಅಲ್ಲಿ ಬಿಡ್ತಕ್ಕಂಥ ಒಂದು ಅನಿಲ ಆಕ್ಸಿಜನ್, ಆಮ್ಲಜನಕ. ಅರ್ಥ ಆಯ್ತಾ. ಸೊ ಹಾಗಾಗಿ ಆನ್ಸರ್ ಯಾವ್ದು ತೊಗೊಳ್ತೀವಿ ನಾವು, ಇಂಗಾಲದ ಡೈಆಕ್ಸೈಡನ್ನ ತೊಗೊಳ್ತೀವಿ. ಅಲ್ಲಿ ಆಹಾರವನ್ನು ತಯಾರು ಮಾಡೋದಕ್ಕೆ ಬಳಸ್ಕೊಳ್ತಕ್ಕಂಥದ್ದು ನೋಡಿ, ಇಲ್ಲಿ ರಾಸಾಯನಿಕ ಕ್ರಿಯೆಯಾಗಿ ಮಾರ್ಪಡಿಸಲು ಬಳಸ್ತಕ್ಕಂಥ ಅನಿಲ ಯಾವುದಂತ ಹೇಳಿದ್ರಲ್ಲಿ ಇಂಗಾಲದ ಡೈಆಕ್ಸೈಡ್ ಆಗುತ್ತೆ. ಇಂಗಾಲ ಡೈಆಕ್ಸೈಡ್ ಬರುತ್ತೆ ಸ್ನೇಹಿತರೆ, ಕಾರ್ಬನ್ ಡೈಆಕ್ಸೈಡು. ಸೊ ಹಾಗಾಗಿ ಇಲ್ಲಿ ಇಂಗಾಲ ಆಮ್ಲ ಆಗಲ್ಲ, ಅಥವಾ ಇಂಗಾಲ ಅಂತ ಹೇಳಿದಾಗ ಅದು ಕಾರ್ಬನ್ ಆಗಿಬಿಡುತ್ತೆ, ಇಂಗಾಲ ಡೈಆಕ್ಸೈಡ್ ಆನ್ಸರ್ ಆಗಿರುತ್ತೆ. ಅಥವಾ ಇಲ್ಲಿ ಕ್ರಿಯೆಯಾಗಿ ಮಾರ್ಪಡಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಹೇಳಿದ್ರೆ ಅದು ಆಮ್ಲಜನಕ ಆಗುತ್ತೆ. ಬಿಡುಗಡೆಯಾಗುವ ಅನಿಲ ಆಮ್ಲಜನಕ, ಮಾರ್ಪಡಿಸಲು ಬಳಸ್ತಕ್ಕಂಥ ಒಂದು ಅನಿಲ ಕಾರ್ಬನ್ ಡೈಆಕ್ಸೈಡ್, CO2 ಆಗಿರುತ್ತೆ. ಓಕೆ. ಸಸ್ತನಿ ವರ್ಗಕ್ಕೆ ಸೇರಿದ ಪ್ಲಾಟಿಪಸ್ ಮತ್ತು ಹೆಕಿಡ್ನ ಪ್ರಾಣಿಗಳು ಯಾವುದಕ್ಕೆ ಅಂತ ನೋಡ್ತಾ ಹೋದರೆ, ನೋಡಿ ಇಲ್ಲಿ ಸಸ್ತನಿ ಅಂದರೆ ಮಮಲ್ಸ್ ಅಂತ ಹೇಳ್ತೀವಿ. ಅಂದರೆ ಸಸ್ತನಿಗಳಂತ ಅಂದರೆ ಏನು, ತಮ್ಮಂತೆ ಇರ್ತಕ್ಕಂಥ ಮರಿಗಳಿಗೆ ಜನ್ಮ ಕೊಡ್ತಕ್ಕಂಥದ್ದು ಮತ್ತು ಮರಿಗಳಿಗೆ ಹಾಲುಣಿಸ್ತಕ್ಕಂಥದ್ದು ಏನು ಪ್ರಾಣಿಗಳಿರುತ್ತೋ ಅದನ್ನು ನಾವು ಸಸ್ತನಿಗಳಂತ ಕರಿತೀವಿ. ಅದರ ಜೊತೆಗೆ ತುಪ್ಪಳ ಅಥವಾ ಕೂದಲನ್ನು ಹೊಂದಿರತಕ್ಕಂಥದ್ದನ್ನ ನಾವು ಪ್ರಾಣಿಗಳನ್ನು ಸಸ್ತನಿ ಅಂತ ಕರಿತೀವಿ. ಸೊ ಕೂದಲ ಹೊಂದಿರಬೇಕು, ತನ್ನಂತೆ ಇರ್ತಕ್ಕಂಥ ಮರಿಗೆ ಜನ್ಮ ಕೊಡಬೇಕು ಮತ್ತು ಮರಿಗಳಿಗೆ ಹಾಲುಣಿಸ್ಬೇಕು. ಸೊ ಅದನ್ನು ನಾವು ಸಸ್ತನಿ ಅಂತ ಹೇಳ್ತಾ ಹೋಗ್ತೀವಿ. ಬಟ್ ಇಲ್ಲಿ ಪ್ಲಾಟಿಪಸ್ ಮತ್ತು ಎಕಿಡ್ನವನ್ನು ಕೊಟ್ಟಿದ್ದಾರಲ್ವ, ಸೊ ಇವೆರಡು ಏನು ಮಾಡ್ತವೆ ಅಂದರೆ ಸಸ್ತನಿನೇ ಆಗಿದ್ರೂ ಸಹ ಇವು ಮೊಟ್ಟೆಯನ್ನು ಇಡ್ತಕ್ಕಂಥದ್ದು ಆಗಿರುತ್ತೆ. ಮೊಟ್ಟೆಯನ್ನು ಇಡುವಂಥ ಸಸ್ತನಿಗಳು ಯಾವುದು ಅಂತ ಹೇಳಿದ್ರೆ ಪ್ಲಾಟಿಪಸ್ ಮತ್ತು ಎಕಿಡ್ನ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಇಲ್ಲಿ ಆನ್ಸರ್ ಆಪ್ಷನ್ 2 ಮೊಟ್ಟೆ ಇಡುತ್ತವೆ. ಸೊ ಇದು ಬೆಸ್ಟ್, ತುಂಬ ಸಲ ಬಂದಿರತಕ್ಕಂಥ ಒಂದು ಪ್ರಶ್ನೆನೇ. ಸಸ್ತನಿಗಳು ಪ್ರಾಣಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು, ಮರಿಗಳಿಗೆ ಜನ್ಮವನ್ನು ಕೊಡ್ತಕ್ಕಂಥದ್ದು. ಬಟ್ ಪ್ಲಾಟಿಪಸ್ ಮತ್ತು ಎಕಿಡ್ನ ಇವೆರಡು ಮಾತ್ರ ಮೊಟ್ಟೆಗಳನ್ನು ಇಡ್ತಕ್ಕಂಥದ್ದು ಆಗಿರುತ್ತೆ. ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ. ಸೊ ಇಲ್ಲಿ ಕಣ್ಣಿನ ಬಣ್ಣವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಯಾವುದಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಸೊ ಸ್ಫಟಿಕದ ಲೆನ್ಸ್ ಅಂತ ಏನು ಕೊಟ್ಟಿದ್ದಾರೆ, ಸೊ ಇದು ಬೆಳಕಿಗೆ ಸಂಬಂಧಪಟ್ಟಂತೆ ಬರುತ್ತೆ. ಬೆಳಕಿಗೆ ಸಂಬಂಧಪಟ್ಟಂತೆ ಈ ಒಂದು ಕಿರಣಗಳಾಗಿರ್ಬೋದು ಅಥವಾ ರೆಟಿನಾಗೆ ಕೇಂದ್ರೀಕರಿಸಿ ಬಿಡ್ತಕ್ಕಂಥದ್ದಾಗಿದ್ದು, ಒಟ್ಟಲ್ಲಿ ಟೋಟಲಾಗಿ ಇದು ಬೆಳಕಿಗೆ ಸಂಬಂಧಪಟ್ಟಂಥ ಒಂದು ಕೆಲಸವನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕಣ್ಣುಗುಡ್ಡೆಯ ಪಾರದರ್ಶಕ ಪಟಲ ಅಥವಾ ಕಾರ್ನಿಯ ಅಂತ ಏನು ಹೇಳ್ತೀವೋ, ಸೊ ಈ ಕಾರ್ನಿಯ ಬಂದು ಬೆಳಕು ಸರಿಯಾಗಿ ವಕ್ರೀಭವನವಾಗುವಂತೆ ಮಾಡ್ತಕ್ಕಂಥದ್ದಾಗಿರುತ್ತೆ. ವಕ್ರೀಭವನವಾಗುವಂತೆ ಮಾಡ್ತಕ್ಕಂಥದ್ದು ಕಾರ್ನಿಯದ ಕೆಲಸ. ಇನ್ನು ಕಂಜಕ್ಟಿವ ಕೆಲಸ ಏನಂತ ಹೇಳಿದ್ರೆ, ಈ ಒಂದು ಕಾರ್ನಿಯ ಏನಿದೆಯೋ ಇದರ ಒಂದು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು ಕಂಜಕ್ಟಿವದ ಕೆಲಸ ಆಗಿರುತ್ತೆ. ಇನ್ನು ಕನಿನಿಕ ಪಟ ಐರಿಸ್ ಅಂತ ಹೇಳ್ತೀವಿ, ಅಂದರೆ ಪಾಪೆ ವರ್ಣಪಟಲ. ಸೊ ವರ್ಣ ಮೀನ್ಸ್ ಬಣ್ಣ, ವರ್ಣಪಟಲ ಅಂತ ಹೇಳಿದ್ರೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧಾರ ಮಾಡ್ತಕ್ಕಂಥ ಅಥವಾ ಈ ಒಂದು ಕಣ್ಣಿಗೆ ಬಣ್ಣವನ್ನು ಕೊಡ್ತಕ್ಕಂಥದ್ದು ಯಾವುದಂತ ಹೇಳಿದ್ರೆ
ಪಾಪೆ ವರ್ಣಪಟಲ ಅಥವಾ ಐರಿಸ್ ಅಂತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಕಣ್ಣೊಳಗೆ ಪ್ರವೇಶಿಸ್ತಕ್ಕಂಥ ಬೆಳಕಿನ ಪ್ರಮಾಣವನ್ನು ಸಹ ನಿಯಂತ್ರಣವನ್ನು ಮಾಡ್ತಕ್ಕಂಥ ಕೆಲಸನೂ ಇದ್ರದ್ದೇ ಆಗಿರುತ್ತೆ. ಕಣ್ಣಿನ ಬಣ್ಣವನ್ನು ಕೊಡ್ತಕ್ಕಂಥದ್ದು ನಿರ್ಧರಿಸ್ತಕ್ಕಂಥದ್ದು ಸಹ ಇದರ ಒಂದು ಕೆಲಸ ಆಗಿರುತ್ತೆ. ಕನಿನಿಕಾ ಪಟ ಅನ್ನೋದಕ್ಕಿಂತ ಹೆಚ್ಚಾಗಿ ಐರಿಸ್ ಅಂದರೆ ಬೇಗ ಅರ್ಥ ಆಗುತ್ತೆ. ಮತ್ತು ವರ್ಣಪಟಲ ಪಾಪೆ ಅಂತಕ್ಕಂಥ ಹೆಸರನ್ನ ನಾವು ಕರಿತಾ ಹೋಗ್ತೀವಿ ಸ್ನೇಹಿತರೆ. ಓಕೆ, ಸೊ ಆನ್ಸರ್ ಆಪ್ಷನ್ 4 ಐರಿಸ್ ಆಗಿರುತ್ತೆ. ರಷ್ಯಾ ದೇಶದಲ್ಲಿ ಕ್ರಾಂತಿಯಾದ ಇಸ್ವಿ ಯಾವುದು? 1917, 1912, 1916 ಆ್ಯಂಡ್ 1913. ರಷ್ಯಾದಲ್ಲಿ 2 ಸಾರಿ ನಡೆಯುತ್ತೆ ಸ್ನೇಹಿತರೆ. 1912ರಲ್ಲೇ 2 ಸಾರಿ ಈ ಒಂದು ರಷ್ಯಾ ಕ್ರಾಂತಿ ನಡೀತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋದರೆ ರಷ್ಯಾದ ಕ್ರಾಂತಿ 1917ರಲ್ಲಿ ನಡೆಯುತ್ತೆ. ಇದು ಮುಖ್ಯವಾಗಿ 2 ಹಂತಗಳಲ್ಲಿ ನಡೆಯುತ್ತೆ. ಫೆಬ್ರವರಿ ಕ್ರಾಂತಿ ಝಾರ್ ನಿಕೋಲಸ್ 2ರ ಆಳ್ವಿಕೆಯಲ್ಲಿ ಕೊನೆಗೊಳ್ಳುತ್ತೆ. ಮತ್ತು ಅಕ್ಟೋಬರ್ ಕ್ರಾಂತಿ ಬಂದು ವ್ಲಾಡಿಮಿರ್ ಲೆನಿನ್ ಅಂತ ನೇತೃತ್ವದ ಈ ಒಂದು ಬೋಲವಿಕ್ ಅಧಿಕಾರಿಗಳನ್ನು ನೀಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಇದು ವಿಶ್ವದ ಮೊದಲ ಕಮ್ಯುನಿಸ್ಟ್ ರಾಜ್ಯದ ಸ್ಥಾಪನೆಗೂ ಸಹ ಕಾರಣ ಆಗುತ್ತೆ. ಸೊ ಇದೊಂದು ರಷ್ಯಾ ಕ್ರಾಂತಿಗೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಆ್ಯಂಡ್ ಇಲ್ಲಿ ಫಸ್ಟ್ ಕ್ರಾಂತಿ ಏನಾಯಿತು, ಇದು ಝಾರ್ ನಿಕೋಲಸ್ 2 ಇವರ ಒಂದು ಅಧಿಕಾರ ತ್ಯಜಿಸಲು ಕಾರಣವಾಗಿ ಇದರಿಂದ 300 ವರ್ಷಗಳ ರೋಮನು ರಾಜಪ್ರಭುತ್ವ ಅಂತ್ಯವಾಗುತ್ತೆ. ಇನ್ನು ನವೆಂಬರ್ ಅಂತ ಹೇಳಿದಾಗ ಅದು ಲೆನಿನ್ ನೇತೃತ್ವದಲ್ಲಿ ಬೋಲೈವಿಕ್ ಪಕ್ಷವು ತಾತ್ಕಾಲಿಕ ಸರ್ಕಾರವನ್ನು ಕಿತ್ತೊಗೆದು ಅಧಿಕಾರವನ್ನು ವಶಪಡಿಸ್ಕೊಳ್ಳುತ್ತೆ. ಇದರ ಪರಿಣಾಮ ನೋಡ್ತಾ ಹೋದಾಗ ನಾವು ಈ ಕ್ರಾಂತಿಯು ರಷ್ಯಾದ ಅಂತರ್ಯುದ್ಧಕ್ಕೆ ಕಾರಣವಾಗಿ ಅಂತಿಮವಾಗಿ ಸೋವಿಯತ್ ಒಕ್ಕೂಟದ ರಚನೆಗೆ ದಾರಿಯನ್ನು ಮಾಡಿಕೊಡುತ್ತೆ. ಸೊ ಇದೊಂದು ವೆರಿ ಇಂಪಾರ್ಟೆಂಟು. ಸೋವಿಯತ್ ಒಕ್ಕೂಟ ರಚನೆಗೆ ಕಾರಣವಾಗಿರ್ತಕ್ಕಂಥದ್ದು ರಷ್ಯಾ ಕ್ರಾಂತಿ. ಅದರಿಂದ ನೋಡ್ಕೊಳ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ಬಂದು ಅಮೆರಿಕ ದೇಶದಲ್ಲಿ 1863ರಲ್ಲಿ ಗುಲಾಮಗಿರಿಯನ್ನು ರದ್ದು ಮಾಡಿದವರು ಯಾರು? ಮಾರ್ಟಿನ್ ಲೂಥರ್ ಕಿಂಗ್, ಜಾರ್ಜ್ ವಾಷಿಂಗ್ಟನ್, ಥಾಮಸ್ ಜೆಫರ್ಸನ್, ಅಬ್ರಹಂ ಲಿಂಕನ್. ಸೊ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಆಪ್ಷನ್ 4 ಅಬ್ರಹಂ ಲಿಂಕನ್ ಆಗಿರುತ್ತೆ. ಸೊ ಇದೆಲ್ಲ ಒಂದು ಹಿಸ್ಟ್ರಿ ಅಥವಾ ಒಂದು ಕರೆಂಟ್ ಅಫೇರ್ಸ್ ಅಂತ ಹೇಳ್ಬೋದು, ಅಥವಾ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಂತ ಹೇಳ್ಬಹುದಾಗಿರುತ್ತೆ. ಯಾಕಂದರೆ 1863ರಲ್ಲಿ ಅಂತ ಹೇಳಿದ್ರೆ ಅದು ಕರೆಂಟ್ ಅಫೇರ್ಸ್ಗಿಂತ ಹೆಚ್ಚಾಗಿ ಹಿಸ್ಟ್ರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳಾಗಿರುತ್ತೆ. ಭಾರತದ ಇತಿಹಾಸದಲ್ಲಿ ಈ ಕೆಳಗಿನ ಕಾಲವನ್ನು ಸುವರ್ಣಯುಗ ಎಂದು ಕರೆಯಲಾಗುತ್ತದೆ. ಯಾವುದು? ಚೋಳರ ಕಾಲ, ಮೌರ್ಯರ ಕಾಲ, ಗುಪ್ತರ ಕಾಲ ಆ್ಯಂಡ್ ಕುಶನರ ಕಾಲ ಅಂತ ಕೊಟ್ಟಿದ್ದಾರೆ. ಸೊ ಸುವರ್ಣಯುಗ ಅಂತ ಹೇಳಿದಾಗ ಸ್ನೇಹಿತರೆ ಇಲ್ಲಿ ಈ ಒಂದು ಗುಪ್ತರ ಕಾಲ ಅಂತ ಏನು ಹೇಳ್ತೀವೋ ಸೊ ಆ ಒಂದು ಕಾಲವನ್ನು ಸುವರ್ಣಯುಗ ಅಂತ ಹೇಳ್ತೀವಿ. ಯಾಕಂದರೆ ಆ ಒಂದು ಕಾಲದ ಈ ಒಂದು ರಾಜಕೀಯ ಆಗಿರ್ಬೋದು ಆ್ಯಂಡ್ ಸಾಂಸ್ಕೃತಿಕ ಅಭಿವೃದ್ಧಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಅದನ್ನು ಸುವರ್ಣಯುಗ ಅಂತ ಕರಿತಾ ಹೋಗ್ತಾರೆ. ಸಂಸ್ಕೃತಿ ಆಗಿರ್ಬೋದು ಅಥವಾ ರಾಜಕೀಯ ಆಗಿರ್ಬೋದು ಈ ಒಂದು ಅಭಿವೃದ್ಧಿಯನ್ನು ಕಂಡಂಥ ಒಂದು ಕಾಲ ಅದು ಆಗಿರುತ್ತೆ. ಭಾರತಕ್ಕೆ ಆರ್ಯರು ಬಂದಿದ್ದು ಎಲ್ಲಿಂದ? ಪೂರ್ವ ಯುರೋಪ್, ಮಧ್ಯ ಏಷ್ಯಾ, ಆಗ್ನೇಯ ಏಷ್ಯಾ, ಪಶ್ಚಿಮ ಯುರೋಪ್. ಸೊ ನೋಡಿ ಸ್ನೇಹಿತರೆ, ಆರ್ಯರು ಅಂತ ಹೇಳಿದಾಗ ಅಲ್ಲಿ ಏನಾಗುತ್ತೆ ಅಂತ ರಷ್ಯಾದ ದಕ್ಷಿಣ ಭಾಗದಿಂದ ಹಿಡಿದು ಮಧ್ಯ ಏಷ್ಯಾದವರೆಗೆ ಈ ಒಂದು ಆರ್ಯರ ಇದು ಹರಡಿರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ ಸ್ವೆಪ್ಪೆ ಪ್ರದೇಶ ಅಂತ ಹೇಳ್ತೀವಿ. ಸ್ವೆಪ್ಪೆ ಪ್ರದೇಶವಾಸಿಗಳಾಗಿರ್ತಾರೆ ಇವರು. ಸೊ ರಷ್ಯಾದ ದಕ್ಷಿಣ ಭಾಗದಿಂದ ಮಧ್ಯ ಏಷ್ಯಾದವರೆಗೆ ಹರಡಿರ್ತಕ್ಕಂಥ ಒಂದು ಜನಾಂಗ ಇದಾಗಿರುತ್ತೆ. ಸುಮಾರು ಕ್ರಿಸ್ತಪೂರ್ವ 15ನೇ ಶತಮಾನದಲ್ಲಿ ಏನು ಮಾಡ್ತಾರೆ ಇವರು ಭಾರತಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ. ಭಾರತಕ್ಕೆ ಬಂದು ನಿಲ್ಲಿಸಿರ್ತಕ್ಕಂಥ ಒಂದು ಪ್ರದೇಶ ಯಾವುದಂತ ಹೇಳಿದ್ರೆ ಸಪ್ತಸಿಂಧು ಪ್ರದೇಶಕ್ಕೆ ಇವರು ಬಂದು ನೆಲೆಸ್ತಾರೆ. ಸೊ ಸಪ್ತಸಿಂಧು ಯಾವುದಾದ್ರು ಬರುತ್ತೆ ಅಂತ ನೀವು ಮೆನ್ಷನ್ ಮಾಡಿ ಸ್ನೇಹಿತರೆ ಕಮೆಂಟಲ್ಲಿ. ಒಟ್ಟು 7 ಬರ್ತಕ್ಕಂಥದ್ದು. ಸೊ ಹಾಗೆ ಇಲ್ಲಿ ನಾವು ನೋಡ್ತಾ ಹೋದಾಗ ಆರ್ಯರು ಬರ್ತಕ್ಕಂಥ ಭಾರತಕ್ಕೆ ಮಧ್ಯ ಏಷ್ಯಾದಿಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಸೊ ಬಂದು ಭಾರತ ನೆಲೆಸಿದ್ದು ಎಲ್ಲಿ ಅಂತ ಹೇಳಿದ್ರೆ ಸಪ್ತಸಿಂಧು ಪ್ರದೇಶದಲ್ಲಿ ಬಂದು ನೆಲೆಸ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ಭಾರತದಲ್ಲಿ ರಾಷ್ಟ್ರೀಯ ಯೋಜನಾ ಆಯೋಗ ಸ್ಥಾಪನೆಯಾದಂಥ ವರ್ಷ ಯಾವುದು? ಇದು ರಾಷ್ಟ್ರೀಯ ಯೋಜನಾ ಆಯೋಗ ನೋಡ್ತಾ ಹೋದಾಗ 1950ರಲ್ಲಿ ಶುರು ಆಗುತ್ತೆ ಸ್ನೇಹಿತರೆ. ಬಟ್ ಇವಾಗ ಇರ್ತಕ್ಕಂಥದ್ದು ಏನಿದೆಯೋ ಜನವರಿ 1, 2015. ಜನವರಿ 1, 2015 ಏನಿದೆಯೋ ಸೊ ಇದನ್ನು ನರೇಂದ್ರ ಮೋದಿ ಅವರು ಏನು ಮಾಡ್ತಾರೆ ನೀತಿ ಆಯೋಗ ಅಂತ ಚೇಂಜ್ ಮಾಡ್ತಾರೆ. ನೀತಿ ಆಯೋಗ. ಸೊ ಈಗ ರಾಷ್ಟ್ರೀಯ ಯೋಜನಾ ಆಯೋಗ ಇಲ್ಲ. ಸೊ ಅದರ ಬದಲಾಗಿ ನೀತಿ ಆಯೋಗ ಅಂತ ಚೇಂಜ್ ಮಾಡ್ತಾರೆ ಜನವರಿ 1, 2015. ಇದನ್ನು ಚೇಂಜ್ ಮಾಡ್ತಕ್ಕಂಥದ್ದು ಯಾರಂತಾರೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಏನು PM ಆಗಿದ್ದಾರೋ ಸೊ ಇವರ ಒಂದು ಅಧ್ಯಕ್ಷತೆಯಲ್ಲಿ ಅಥವಾ ಇವರ ಒಂದು ನೇತೃತ್ವದಲ್ಲಿ ಚೇಂಜ್ ಆಗ್ತಕ್ಕಂಥದ್ದಾಗುತ್ತೆ. ಸೊ ಯಾವಾಗಲೂ ಅಷ್ಟೇ ನೀತಿ ಆಯೋಗದ ಒಂದು
ಅಧ್ಯಕ್ಷ ಯಾರಂತ ಹೇಳಿದರೆ ಈ ಅಧ್ಯಕ್ಷರು ಈ ಒಂದು ಪ್ರಧಾನಮಂತ್ರಿಗಳು ಆಗಿರ್ತಾರೆ. ಸೊ ಆ ಒಂದು ಕಾಲಕ್ಕೆ ಯಾರ್ಯಾರು ಪ್ರಧಾನಮಂತ್ರಿ ಆಗಿರ್ತಾರೋ ಅವರವರು ಅದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಇಲ್ಲೂ ಅಷ್ಟೇ ಅಧ್ಯಕ್ಷರು ಬರ್ತಾರೆ ಆ್ಯಂಡ್ ಉಪಾಧ್ಯಕ್ಷರು ಬರ್ತಾರೆ, CEO ಕಾರ್ಯನಿರ್ವಹಣಾ ಅಧಿಕಾರಿ ಬರ್ತಾರೆ ಆ್ಯಂಡ್ ಪೂರ್ಣಾವಧಿ ಸದಸ್ಯರುಗಳು ಬರ್ತಾರೆ ಆ್ಯಂಡ್ ಅರೆಕಾಲಿಕ ಸದಸ್ಯರು ಬರ್ತಾರೆ, ಪದನಿಮಿತ್ತ ಸದಸ್ಯರು ಬರ್ತಾರೆ. ಸೊ ಈ ರೀತಿ ನೋಡ್ತಾ ಹೋದಾಗ ಅಲ್ಲೂ ಸಹ ಕೆಲವೊಂದು ಪ್ಲೇಸಸ್ಗಳು ಅಲರ್ಟ್ ಆಗಿರ್ತವೆ. ಬಟ್ ಮೇಯ್ನಾಗಿ ಇದರ ಅಧ್ಯಕ್ಷರು ಬಂದು PM ನರೇಂದ್ರ ಮೋದಿ. ಈಗ ನೆಕ್ಸ್ಟ್ ಬೇರೆ ಯಾರ ಚೇಂಜ್ ಅವರ ಸಹ ಅದರ ಒಂದು ಅಧ್ಯಕ್ಷತೆಯನ್ನು ತಗೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ವಾತಾವರಣ ತೇವಾಂಶ ಈ ಕೆಳಗಿನದಕ್ಕೆ ಸಂಬಂಧಿಸಿದೆ. ವಾಯುಮಂಡಲದ ಶಾಖದ ಮಟ್ಟ, ಉಪ್ಪುಪ್ಪಾಗಿರುವ ನೀರು, ಸುಪ್ರಶಾಖ, ಗಾಳಿಯಲ್ಲಿ ನೀರಿನ ಅಂಶ. ಸೊ ವಾತಾವರಣ ತೇವಾಂಶ ಅಂತ ಹೇಳಿದಾಗ ಸ್ನೇಹಿತರೆ ಉಪ್ಪಾಗಿರುವ ಸೊ ಹೀಗಿರ್ಬೇಕಾದ್ರೆ ವಾಯುಮಂಡಲ ಶಾಖದ ಮಟ್ಟ ಬರಲ್ಲ ಸ್ನೇಹಿತರೆ, ಉಪ್ಪಾಗಿರುವ ನೀರು ಸಹ ಬರಲ್ಲ. ಆನ್ಸರ್ ಆಪ್ಷನ್ 4 ಗಾಳಿಯಲ್ಲಿ ನೀರಿನ ಅಂಶ ಏನಿದೆಯೋ ಸೊ ಅದನ್ನು ನಾವು ವಾತಾವರಣ ತೇವಾಂಶ ಅಂತ ಕರಿತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಪಂಚದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಗೋಣಿಯನ್ನು ಉತ್ಪಾದಿಸುವ ದೇಶ ಯಾವುದಂತ ಹೇಳೋದು ಬಾಂಗ್ಲಾದೇಶ ಆಗಿರುತ್ತೆ. ಆಫ್ರಿಕಾ ಖಂಡದಲ್ಲಿ ವಿಸ್ತಾರವಾದ ಭೂಪ್ರದೇಶವನ್ನು ಹೊಂದಿರುವ ದೇಶ ಯಾವುದಂತಾರೆ ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ಕೊಟ್ಟರೆ ಸೂಡನ್, ಅಲ್ಜೀರಿಯಾ, ದಕ್ಷಿಣ ಆಫ್ರಿಕಾ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ ಸೂಡನ್, ಆಪ್ಷನ್ 2. ನೆಕ್ಸ್ಟು ಹಾಶಸ್ ಈ ಕೆಳಗಿನ ಕ್ರೀಡಾ ಪಂದ್ಯಕ್ಕೆ ಸಂಬಂಧಿಸಿ, ಅಂದರೆ ಈ ಒಂದು ಕೆಳಗಡೆ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಏನು ಕೊಟ್ಟಿದ್ರು. ಸೊ ಆಟಗಳಿಗೆ ಸಂಬಂಧಪಟ್ಟಂತೆ ಡೆಫಿನೆಟಾಗಿ ಕೇಳ್ತಾರೆ ಒಂದು ಪ್ರಶ್ನೆ. ಸೊ ಅದು ಯಾವುದಾಗಿರ್ಬೋದು, ಒಂದು ಸ್ಪೋರ್ಟ್ಗೆ ಸಂಬಂಧಪಟ್ಟಂತೆ ಕೊಟ್ಟು ಒಂದು ಪದವನ್ನು ಕೊಟ್ಟು ಅದು ಯಾವ ಕ್ರೀಡೆಗೆ ಸಂಬಂಧಪಟ್ಟಂಥ ಪದವಾಗಿರುತ್ತೆ ಅಂತ ಕೇಳ್ತಾ ಹೋಗ್ತಾರೆ. ಸೊ ಇಲ್ಲಿ ಆಶಸ್ ಬಂದು ಟೆನ್ನಿಸ್, ಫುಟ್ಬಾಲ್, ಕ್ರಿಕೆಟ್, ಹಾಕಿ ಅಂತ ಕೊಟ್ಟರೆ ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3 ಕ್ರಿಕೆಟ್ ಆಗಿರುತ್ತೆ. ಸೊ ಮಿಕ್ಕಂತ ಸಹ ನೋಡ್ಕೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟು ಭಾರತದಲ್ಲಿ ಕ್ರೀಡಾ ತರಬೇತುದಾರರಿಗೆ ಕೊಡುವಂಥ ಶ್ರೇಷ್ಠ ಪ್ರಶಸ್ತಿ ಯಾವುದು? ವೆರಿ ಇಂಪಾರ್ಟೆಂಟು. ಭಾರತದಲ್ಲಿ ಕ್ರೀಡಾ ತರಬೇತುದಾರರಿಗೆ, ಸೊ ನಾನು ಆಲ್ರೆಡಿ ನೋಡಿದ ಹಾಗೆ ತುಂಬ ಕ್ವಶನ್ ನೋಡಿದ್ವಿ ಸ್ನೇಹಿತರೆ ಈ ಒಂದು ಪ್ರಶಸ್ತಿಗೆ ಸಂಬಂಧಪಟ್ಟಂತೆ. ಅದು ಪ್ರಶಸ್ತಿ ಅಂತ ಹೇಳಿದಾಗ ಯಾವ ಥರ ಪ್ರಶಸ್ತಿನಾರು ಆಗಿರ್ಬೋದು, ಒಂದು ಕ್ವಶನ್ ಡೆಫಿನೆಟಾಗಿ ಕೇಳ್ತಾರೆ. ಇಲ್ಲಿ ಭಾರತದಲ್ಲಿ ಕ್ರೀಡಾ ತರಬೇತುದಾರರಿಗೆ ಕೊಡ್ತಕ್ಕಂಥ ಶ್ರೇಷ್ಠ ಪ್ರಶಸ್ತಿ ಯಾವುದು ಅಂತ ಕೇಳಿದರೆ ಕ್ರೀಡಾ ತರಬೇತುದಾರರಿಗೆ, ಸೊ ಕ್ರೀಡಾಪಟುಗಳಿಗೆ ಅಲ್ಲ, ಕ್ರೀಡಾ ತರಬೇತುದಾರರಿಗೆ ಕೇಳಿರ್ತಕ್ಕಂಥದ್ದು. ಧ್ಯಾನ್ ಚಂದ್, ಅರ್ಜುನ್ ಮತ್ತು ಏಕಲವ್ಯ ಇದೆಲ್ಲ ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂಥದ್ದು, ಕ್ರೀಡಾಪಟುಗಳಿಗೆ ಕೊಡ್ತಕ್ಕಂಥದ್ದು. ಬಟ್ ದ್ರೋಣಾಚಾರ್ಯ ಪ್ರಶಸ್ತಿ ಏನಿದೆಯೋ ಸೊ ಇದು ಗುರುಗಳಂತ ಹೇಳ್ತೀವಿ, ದ್ರೋಣಾಚಾರ್ಯರು ಗುರುಗಳಂತ ಹೇಳ್ತೀವಿ. ಸೊ ಗುರುಗಳು ಇಟ್ ಮೀನ್ಸ್ ಕ್ರೀಡೆಯನ್ನು ಯಾರು ಆಡ್ತಾರೋ ಅವರಿಗೆ ತರಬೇತಿನ ಕೊಡ್ತಕ್ಕಂಥದ್ದು, ದ್ರೋಣಾಚಾರ್ಯ ಪ್ರಶಸ್ತಿನ ಕೊಡ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ತರಬೇತಿ ಟ್ರೈನರ್ ಏನಿರ್ತಾರೋ ಸೊ ಅವ್ರಿಗೆ ಕೊಡ್ತಕ್ಕಂಥದ್ದು. ಓಕೆ, ಸೊ ಹಾಗೆ ಆನ್ಸರ್ ಆಪ್ಷನ್ 4 ದ್ರೋಣಾಚಾರ್ಯ ಪ್ರಶಸ್ತಿ, ಅದೊಂದು ಕ್ರೀಡಾ ತರಬೇತುದಾರರಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ.